ಅವ್ರ ಬಡವರ ಬಗ್ಗೆ ಕಾಳಜಿ ಇಲ್ವಾ? ಅವ್ರ ಬಡವರ ಬಗ್ಗೆ ಕಾಳಜಿ ಇಲ್ವಾ ಸರ್? ಕುಮಾರಸ್ವಾಮಿ ಅವರು ಇಷ್ಟೆಲ್ಲ ಮಾತಾಡ್ತಾರಿಲ್ಲ. ಕುಮಾರಸ್ವಾಮಿ ಅವರಿಗೆ ಬಡವರ ಬಗ್ಗೆ ಕಾಳಜಿ ಇಲ್ಲ. 1.5 ವರ್ಷ ಮುಖ್ಯಮಂತ್ರಿ ಆಗಿರಲಿಲ್ಲ. ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಅವ್ರ ಬಡವರ ಬಗ್ಗೆ ಕಾಳಜಿ ಇಲ್ಲ. ಬರೇ ಕಾಂಗ್ರೆಸ್ ಪಕ್ಷಗಳ ಬಡವರ ಬಗ್ಗೆ ಕಾಳಜಿ ಇರೋದು. ತಾವೆಲ್ಲ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇದೇ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ, ನಮ್ಮ ರಾಮನಗರ ಜಿಲ್ಲೆಗೆ ನಾನು ಏನೋ ಗಂಟೆ ಇದು ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಅವರೇ, ನನ್ನ ಇಲಾಖೆ ಮಾತಾಡ್ತೀನಿ, ಬೇರೆ ಬೇಡ ಬೇರೆ ಏನಾಗಿದೆ ಅಂತ ನನ್ನ ಇಲಾಖೆದಲ್ಲಿ ನಾನು ಕೇಳಕ್ ಬಯಸ್ತಾ ಇದ್ದೀನಿ. ಕುಮಾರಸ್ವಾಮಿ ಅವ್ರನ್ನ, ನಿಮ್ ರಾಮನಗರ ಜಿಲ್ಲೆಯಲ್ಲಿ ನೀವು ನಿಮ್ಮ ಅವಧಿಯಲ್ಲಿ ನೀವು ಮುಖ್ಯಮಂತ್ರಿ ಇರುವಾಗ ಎಷ್ಟು ಮನೆಗಳು ಸ್ಯಾಂಕ್ಷನ್ ಮಾಡಿದ್ರ ಅಂತ ಜಂಗಳೂರು ನಾಳೆ ಬಂದು ಹೇಳ್ಬೇಕಾಗ್ತದೆ. ಇಲ್ಲಿ ಎಷ್ಟು ಮನೆ ಸ್ಯಾಂಕ್ಷನ್ ಮಾಡಿದಿರ? ನಮ್ಮ ಸರ್ಕಾರ ಇರುವಾಗ, ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹಿಂದಿನ ಸರ್ಕಾರದಲ್ಲಿ 2013 ಹಿಡ್ಕೊಂಡು 2017ವರೆಗೆ 35,411 ಮನೆಗಳು ಸ್ಯಾಂಕ್ಷನ್ ಮಾಡಿದ್ದೀವಿ. ಕುಮಾರಸ್ವಾಮಿ ಅವರೇ, ನೀವೆಷ್ಟು ಮಾಡಿದ್ದೀರಾ ಸ್ವಾಮಿ? ನೀವೆಷ್ಟು ಮಾಡಿದ್ದೀರಾ? ನಿಮ್ಮ ಅವಧಿಯಲ್ಲಿ ಬರೇ 630 ಮನೆ ಜಿಲ್ಲೆಗೆ ಸ್ಯಾಂಕ್ಷನ್ ಮಾಡಿರೋದು, ಇಡೀ ಜಿಲ್ಲೆಗೆ. ಈ ಕುಮಾರಸ್ವಾಮಿಗೆ ನಾನು ಓಪನ್ ಸವಾಲ್, ಇದನ್ನು ಸುಳ್ಳಾದ್ರೆ ಅವ್ರು ಹೇಳಿದ್ ನಾನು ಕೇಳ್ತೀನಿ ಕುಮಾರಸ್ವಾಮಿ ಅವ್ರನ್ನ. ಏನಕ್ಕೆ ಸ್ವಾಮಿ ರಾಮನಗರ ಜಿಲ್ಲೆಯವ್ರನ್ನ ಮುಖ್ಯಮಂತ್ರಿ ಮಾಡಿಲ್ವೋ? ಏನೇನು ರಾಮನಗರ ಜಿಲ್ಲೆಯಿಂದ ತಾವು ಬೆಳೆದಿರೋದು? 330 ಮನೆಗಳು ಕೊಟ್ಟಿದ್ದೀರಾ. ಎಷ್ಟು ಮನೆಗಳು? 330 ಮನೆ. ಇದೇ ನಮ್ಮ ಸರ್ಕಾರದಲ್ಲಿ ಚನ್ನಪಟ್ಟಣದ ವಿಚಾರ ಹೇಳ್ತೀನಿ ನಾನು. ಚನ್ನಪಟ್ಟಣದಲ್ಲಿ ML ಆಗಿದ್ದಾರೆ ಕುಮಾರಸ್ವಾಮಿ ಅವರು. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಹಿಂದಿನ ಸರ್ಕಾರದಲ್ಲಿ 2013 ಹಿಡ್ಕೊಂಡು 2018ವರೆಗೂ 6,862 ಮನೆಗಳು ಕೊಟ್ಟಿದ್ದೀವಿ ಕಾಂಗ್ರೆಸ್ ಸರ್ಕಾರದಲ್ಲಿ. ತಾವು ಮುಖ್ಯಮಂತ್ರಿ ಆಗಿದ್ರಿ. ಸಮ್ಮಿಶ್ರ ಸರ್ಕಾರದಲ್ಲಿ ಬರೀ 37 ಸೀಟ್ ಗೆದ್ದಿದ್ದು. ಏನ್ ಹೇಳಿ? ಬೇರೆ 37 ಸೀಟ್ ಗೆದ್ದಿ ನಾವು ಬಿಜೆಪಿ ಬರೋದ್ ಬೇಡ ಅಂತ ಹೇಳ್ಬಿಟ್ಟು ಇವರೆಲ್ಲ ಮ್ಯಾಚ್ ಫಿಕ್ಸ್ ಅಂತಾನೆ ಕುಮಾರಸ್ವಾಮಿ. ಅವತ್ತಿಂದ ಹೇಳ್ತಾ ಇದ್ದೆ ನಾನು, ಕುಮಾರಸ್ವಾಮಿಗೆ ದಯಮಾಡಿ ನಂಬೇಡಿ. ಕುಮಾರಸ್ವಾಮಿಗೆ ಬಹಳ ಹತ್ರದಲ್ಲಿ ನೋಡಿದ್ದೀನಿ ನಾನು. 24 ಗಂಟೆಯಲ್ಲಿ 16 ಗಂಟೆ ಜೊತೆ ಇರೋನು. ಎಲ್ಲ ವಿದ್ಯಾಗಳು ಕುಮಾರಸ್ವಾಮಿ ನೋಡ್ಕೊಂಡೆ. ಒಂದ್ ನೋಡಿರ್ಲಿಲ್ಲ ಅವರು. ಅವ್ನ ಪ್ಯಾಂಟಲ್ಲಿ ಕಾಕಿ ಚಡ್ಡಿ ಇರೋದು ನೋಡಿಲ್ಲ ಅಂತ ಬಹಳ ಸತಿ ಹೇಳಿದೆ. ಅವ್ರು ಸಾಬೀತು ಪಡಿಸಿದ್ದಾರೆ ಇವತ್ತು ಬಿಜೆಪಿ ಅವ್ರ ಜೊತೆ ಸೇರ್ಕೊಂಡು. ನಾನು ಹೇಳಿದೆ ಬಿಡಿ ಸಾಹೇಬ್ರೆ, ಬಹಳ ಸತಿ ಜನ ನನ್ನ ಅಂತ ಇರ್ಲಿಲ್ಲ. ಇವ್ನು ಪಕ್ಷ ಬಿಟ್ಟು ಹೋಗೋಣ ಹಂಗಾಗಿ ಹೇಳ್ತಾನಪ್ಪ ಇವನು ಹಂಗಾಗಿ ಕುಮಾರಸ್ವಾಮಿ ಬಗ್ಗೆ ಹೇಳ್ತಾನೆ. ಅವತ್ತೇ ಹೇಳಿದೆ ನಾನು, ಕುಮಾರಸ್ವಾಮಿಗೆ ನಂಬಡಿ. ಎಲ್ಲ ವಿದ್ಯಾಗಳು ಕುಮಾರಸ್ವಾಮಿ ನೋಡ್ಬಿಟ್ಟಿದ್ದೀನಿ ನಾನು. ಒಂದ್ ವಿದ್ಯಾ ನೋಡಿಲ್ಲ. ಆ ಪ್ಯಾಂಟಲ್ಲಿ ಕಾಕಿ ಚಡ್ಡಿ ಇದೆ ಅಂತ ಇವತ್ತು ಗಟ್ಟಿ ಕಾಕಿ ಚಡ್ಡಿ ಬಿಜೆಪಿಯಲ್ಲಿ ಹೇಳಾಕೊಂಡಿದ್ದಾರೆ ಅಂದ್ರೆ ಕುಮಾರಸ್ವಾಮಿ ಅವರೇ. ಈಗ ಬಿಜೆಪಿಯಿಂದ ಜಾಸ್ತಿ ಅವರಾಗಿದ್ದಾರೆ. ಬಿಜೆಪಿಯಿಂದ ಜಾಸ್ತಿ ಆಗಿದ್ದಾರೆ. ಏನಕ್ಕೆ ಸ್ವಾಮಿ ನೀವು ಮನೆಗಳು ಸ್ಯಾಂಕ್ಷನ್ ಮಾಡಿಲ್ಲ? ನಿಮ್ಮ ಅವಧಿಯಲ್ಲಿ ನೀವು ಮುಖ್ಯಮಂತ್ರಿ ಇರುವಾಗ ದೇವ್ರು ನಿಮ್ಗೆ ಅವಕಾಶ ಕೊಟ್ಟಿದ್ದ. ಚನ್ನಪಟ್ಟಣ ಜಿಲ್ಲೆಯಿಂದಲೇ ತಾವು ಗೆದ್ದಿದ್ದು, ಈ ಕ್ಷೇತ್ರದಿಂದ ತಾವು ಗೆದ್ದಿದ್ದು. ಅಟ್ಲೀಸ್ಟ್ ಕ್ಷೇತ್ರಕ್ಕೆ ಮಾಡಬೇಕಾಗಿತ್ತು. ಬರೇ ನಿಮ್ಮ ಅವಧಿಯಲ್ಲಿ 368 ಮನೆಗಳು ಕೊಟ್ಟಿದ್ದೀರಾ.